ಬೆಂಗಳೂರಿನ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನು ಅರೆಸ್ಟ್ ಮಾಡಲಾಗಿದೆ. ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಖಿಲ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು ಈ ನಿಖಿಲ್. ಪೊಲೀಸರ ಅನುಮತಿಯನ್ನ ಪಡೆಯದೆ ಪೋಸ್ಟ್ ಹಾಕಿದ್ರು. ಇದೀಗ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನು ಅರೆಸ್ಟ್ ಮಾಡಲಾಗಿದೆ. ಮೊದಲನೇದಾಗಿ ಎನ್ಸಿಆರ್ ದಾಖಲು ಮಾಡ್ತಾರೆ. ಎಫ್ಐಆರ್ ಯಾಕಾಗಿಲ್ಲ ಅಂತ ಪ್ರಶ್ನೆ ಮಾಡ್ತೀವಿ. ಕೊನೆಗೆ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆರ್ಸಿಬಿ ಮ್ಯಾನೇಜ್ಮೆಂಟ್, ಕೆಎಸ್ಸಿಎ, DNA ಎಂಟರ್ಟೈನ್ಮೆಂಟ್ ಇವರ ವಿರುದ್ಧ ಎಫ್ಐಆರ್ ಆಗುತ್ತೆ. ಈಗ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಕಾರಣ ಏನು? ಪೋಸ್ಟ್ ಹಾಕಿದ್ರು ಅಂತ. ಪೊಲೀಸರ ಹತ್ರ ಮೊದಲು ಪರ್ಮಿಷನ್ ಕೇಳ್ತಾರೆ. ಪೊಲೀಸರು ಪರ್ಮಿಷನ್ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ ಪೊಲೀಸರು. ಸ್ಪಷ್ಟವಾಗಿ ಹೇಳ್ತಾರೆ. ಮೆರವಣಿಗೆ ಮಾಡೋ ಹಾಗಿಲ್ಲ, ವಿಕ್ಟ್ರಿ ಪರೇಡೂ ಇಲ್ಲ, ಯಾವ ಸಮಾರಂಭನೂ ಇಲ್ಲ, ಸಾಧ್ಯ ಇಲ್ಲ ಪ್ರೊಟೆಕ್ಷನ್ ಕೊಡೋದಕ್ಕೆ, ರಕ್ಷಣೆ ಕೊಡೋದಕ್ಕೆ. ನೀವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಡಿ, ಮಾಡಬೇಡಿ ಅಂತ ಹೇಳ್ತಾರೆ. ಆದರೂ ಕೂಡ ಈ ನಿಖಿಲ್ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಒಂದು ಪೋಸ್ಟನ್ನು ಹಂಚಿಕೊಳ್ತಾರೆ ಆರ್ಸಿಬಿ ಅಫಿಷಿಯಲ್ ಪೇಜ್ನಲ್ಲಿ. ನಾವು ವಿಕ್ಟ್ರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಅಂತ. ಪೊಲೀಸರ ಪರ್ಮಿಷನ್ ಇಲ್ಲ, ಯಾರ ಬಳಿಯೂ ಕೇಳಿಲ್ಲ, ಯಾವ ಪರ್ಮಿಷನ್ನೂ ಇಲ್ಲದೆ ಅದು ಹೇಗೆ ವಿಕ್ಟ್ರಿ ಸೆಲೆಬ್ರೇಷನ್ ಮಾಡ್ತೀರಿ? ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಕೊಹ್ಲಿಯ ಪಕ್ಕದಲ್ಲೇ ನಿಂತಿದ್ದಾರೆ. ನೋಡಿ, ಪಕ್ಕದಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ. ಅವರೇ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ. ಈತನನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಎಫ್ಐಆರ್ ದಾಖಲಾಗಿತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಮೇಲೆ, ಜೊತೆಗೆ ಕೆಎಸ್ಸಿಎ ಮೇಲೆ, DNA ಮೇಲೆ, ಈ ಮೂರೂ ಜನರ ಮೇಲೆ ಎಫ್ಐಆರ್ ಆಗಿತ್ತು. ಸೊ ಈಗ ನಿಖಿಲ್ ಮಾರ್ಕೆಟಿಂಗ್ ಹೆಡ್ ಆರ್ಸಿಬಿ ಮ್ಯಾನೇಜ್ಮೆಂಟ್ ಈತನನ್ನು ಬಂಧಿಸಲಾಗಿದೆ. ಶಿವಕುಮಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಿವಕುಮಾರ್, ಮೊದಲನೇದಾಗಿ NCR ದಾಖಲಾಯಿತು, ಆಮೇಲೆ ನಾವು ಹೇಳಿ ಎಫ್ಐಆರ್ ದಾಖಲಿಸಿಕೊಂಡ್ರು. ಈಗ ಸ್ವಲ್ಪ ತನಿಖೆ ಚುರುಕುಗೊಂಡಂತೆ ಕಾಣಿಸ್ತಾ ಇದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಮಾರ್ಕೆಟಿಂಗ್ ಹೆಡ್ನ್ನು ಅರೆಸ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಜೊತೆಗೆ ಕಾರಣಗಳೇನು ಅಂತ ಬಂಧನಕ್ಕೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಹೆಡ್ ಆಗಿರುವಂತಹ ನಿಖಿಲ್ ಸೋಸಲೆಯನ್ನ ಸದ್ಯ ಪೊಲೀಸರು ಬಂಧಿಸಿ ಅರೆಸ್ಟ್ ಮಾಡಿ ಕರ್ಕೊಂಡ್ಬರುವಂತ ಕೆಲಸವನ್ನು ಮಾಡಿದ್ದಾರೆ. ಇಡೀ ರಾತ್ರಿ ಇಬ್ಬರು ಡಿಸಿಪಿಗಳು ಜೊತೆಗೆ ಇಡೀ ಸಿಸಿಬಿಯ ತಂಡ ವರ್ಕೌಟ್ ಅನ್ನು ಮಾಡಿರುವಂತದ್ದು. ಬೆಂಗಳೂರಿನ ಸಿಸಿಬಿ ಕ್ರೈಮ್ ಡಿಸಿಪಿ ಆಗಿರುವಂತಹ ಅಕ್ಷಯ್ ಎಂ ಹಕಾಯ್ ಹಾಗೂ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು. ಸುಮಾರು 10 ಜನ ಎಸಿಪಿಗಳು, ಇಬ್ಬರು ಡಿಸಿಪಿಗಳ ನೇತೃತ್ವದಲ್ಲಿ ಸದ್ಯ 4 ವಶಕ್ಕೆ ಪಡ್ಕೊಂಡಿರುವಂತದ್ದು. ಈ ಪೈಕಿ ಆರ್ಸಿಬಿಯ ಮ್ಯಾನೇಜಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಸೋಸಲೆಯನ್ನ ಅರೆಸ್ಟ್ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಸದ್ಯ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಸದ್ಯ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ನಿಖಿಲ್ ಸೋಸಲೆಯನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಿಖಿಲ್ ಸೋಸಲೆ ಬಂಧನಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗ ಆರ್ಸಿಬಿ ತಂಡ ಅಹಮದಾಬಾದ್ನಲ್ಲಿ IPL ಫೈನಲ್ ಮ್ಯಾಚ್ ಗೆಲ್ಲುತ್ತೆ, ಆಗ ಕೆಲವೇ ಕ್ಷಣಗಳಲ್ಲಿ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಸೋಸಲೆ ಆತ ಆರ್ಸಿಬಿಯ ಅಫಿಷಿಯಲ್ ಪೇಜ್ನಲ್ಲಿ ಜೂನ್ 4ನೇ ತಾರೀಕು ಬೆಂಗಳೂರಿನಲ್ಲಿ ವಿಧಾನಸೌಧದಿಂದ ಸ್ಟೇಡಿಯಂವರೆಗೂ ಕೂಡ ವಿಕ್ಟ್ರಿ ಪರೇಡ್ ಮಾಡಲಾಗುತ್ತೆ. ಅದಕ್ಕೆ ಆರ್ಸಿಬಿ ತಂಡದ ಎಲ್ಲ ಆಟಗಾರರು ಭಾಗಿಯಾಗ್ತಾರೆ. ಓಪನ್ ಬಸ್ನಲ್ಲಿ ನಾವು ವಿಕ್ಟ್ರಿ ಪರೇಡ್ ಅನ್ನ ಮಾಡ್ತೀವಿ ಅಂತೀವಿ. ಆತನ ಸೂಚನೆ ಮೇರೆಗೆ ಒಂದು ಪೋಸ್ಟ್ ಅನ್ನ ಹಾಕಲಾಗಿರುತ್ತೆ. ಆದ್ರೆ ಯಾವುದೇ ಪೊಲೀಸರ ಅನುಮತಿಯನ್ನ ಪಡ್ಕೊಂಡಿರೋದಿಲ್ಲ. ಜೂನ್ 4ನೇ ತಾರೀಕು ಬೆಳಿಗ್ಗೆ 6:30 ಸುಮಾರಿಗೆ ಬೆಂಗಳೂರು ಸಿಟಿ ಕಮಿಷನರ್ ದಯಾನಂದ್ ಅವರ ಗಮನಕ್ಕೆ ವಿಕ್ಟ್ರಿ ಪರೇಡ್ನ ಬಗ್ಗೆ ಯಾವುದೇ ಅನುಮತಿ ಪಡೆಯದೆ ಹಾಕಿದಂತ ಪೋಸ್ಟ್ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಸಿಟಿ ಕಮಿಷನರ್ ಅನುಮತಿಯನ್ನ ನಿರಾಕರಣೆಯನ್ನ ಮಾಡ್ತಾರೆ. ನಿರಾಕರಣೆ ಮಾಡಿದಂತ ನಂತರದಲ್ಲಿ ಪೊಲೀಸರು ಯಾವಾಗ ಪರ್ಮಿಷನ್ ಅನ್ನ ರಿಜೆಕ್ಟ್ ಮಾಡ್ತಾರೆ, ಆಗ ಕೂಡ ನಿಖಿಲ್ ಸೋಸಲೆ ಅನುಮತಿ ಮೇಲೆ ಆತನ ಸೂಚನೆ ಮೇರೆಗೆ ಹಾಕಿದಂತ ಪೋಸ್ಟ್ ಅನ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ. ಮುಂದುವರೆದು ಜೂನ್ 4ನೇ ತಾರೀಕು ಮಧ್ಯಾಹ್ನದವರೆಗೂ ಕೂಡ ವಿಕ್ಟ್ರಿ ಪರೇಡ್ ಬಗ್ಗೆ ಗೊಂದಲಗಳು ಮುಂದುವರಿಯುತ್ತೆ. ಮತ್ತೊಂದು ಕಡೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನ 9 ಹಾಗೂ 10ನೇ ಗೇಟ್ನ ಬಳಿ ಫ್ರೀ ಪಾಸ್ಗಳನ್ನ ಕೊಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಸ್ಟೇಡಿಯಂಗೆ ಎಂಟ್ರಿಯನ್ನು ಕೊಡಲಾಗುತ್ತೆ ಅಂತೇಳಿ ಪೋಸ್ಟ್ ಅನ್ನು ಹಾಕಲಾಗುತ್ತೆ. 1 ಗಂಟೆ ಆದರೂ ಕೂಡ ಫ್ರೀ ಟಿಕೆಟ್ಗಳು ಕೊಡೋದಿಲ್ಲ, ಆನ್ಲೈನ್ನಲ್ಲಿ ಬುಕ್ಕಿಂಗ್ಗಳಾಗೋದಿಲ್ಲ. 3 ಗಂಟೆ ಆದರೂ ಸ್ಟೇಡಿಯಂನ ಗೇಟ್ ಓಪನ್ ಆಗೋದಿಲ್ಲ. 4:10 ಸುಮಾರಿಗೆ ನಿಖಿಲ್ ಸೂಚನೆ ಮೇರೆಗೆ DNA ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ ಏಕಾಏಕಿ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ 19, 20, 22 3 ಗೇಟ್ಗಳನ್ನು ಏಕಕಾಲಕ್ಕೆ ತೆಗೆದಂತ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಗಿ ಸುಮಾರು 11 ಜನ ಸಾವನ್ನಪ್ಪಿರುವಂತದ್ದು. ನಿನ್ನೆ ಘಟನೆಯಾದಂತ ಸಂದರ್ಭದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಾಥಮಿಕವಾಗಿ 11 UDR ಪ್ರಕರಣಗಳನ್ನು ದಾಖಲು ಮಾಡುವಂತ ಕೆಲಸ. ಶಿವು, ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಯ್ತು, ಇನ್ನು ಕೆಎಸ್ಸಿಎ ಇದೆ, DNA ಇದೆ, ಇದ್ರ ಕಥೆ ಏನು? ವಾಸ್ತು ಖಂಡಿತವಾಗ್ಲೂ ಆರ್ಸಿಬಿಯ ಮ್ಯಾನೇಜಿಂಗ್ ಹೆಡ್ ನಿಖಿಲ್ ಸೋಸಲೆಯನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ
DNA ಮೂವರು ಸಿಬ್ಬಂದಿಯನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ KSCA ಜನರಲ್ ಸೆಕ್ರೆಟರಿ ಹಾಗೂ ಪದಾಧಿಕಾರಿಗಳೇನಿದ್ದಾರೆ ಅವರು ಯಾವಾಗ FIR ಆಗುತ್ತೆ, FIR ಆಗ್ತಿದ್ದಂಗೆ KSCA ಜನರಲ್ ಸೆಕ್ರೆಟರಿ ಹಾಗೂ ಪದಾಧಿಕಾರಿ ಎಸ್ಕೇಪ್ ಆಗಿರುವಂಥದ್ದು. ಸದ್ಯ ಅವರನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನ CCB DCP ನೇತೃತ್ವದ ತಂಡ ಮಾಡ್ತಿರುವಂಥದ್ದು. ಒಂದ್ ಕಡೆ ನಿಖಿಲ್ ಸೋಸ್ಲೆಯನ್ನ ತೀವ್ರ ವಿಚಾರಣೆಯನ್ನ ಮಾಡ್ತಿದ್ದಾರೆ, DNA ಸಿಬ್ಬಂದಿಯನ್ನ ವಿಚಾರಣೆ ಮಾಡ್ತಿದ್ದಾರೆ. DNA ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ಗೆ ದೊರೆತಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಏನಂತ ಹೇಳಿದ್ರೆ, DNA ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಾವು RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಏನಿದ್ದಾರೆ ಅವರ ಸೂಚನೆ ಅಂತ ನಾವು ಕೆಲಸವನ್ನು ಮಾಡಿದ್ವಿ, ಅವರು ಕೊಡ್ತಿದ್ದಂಥ ಗೈಡ್ಲೈನ್ಸ್ ಅನ್ನು ನಾವು ಫಾಲೋ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಬೆಂಗಳೂರಿನಲ್ಲಿ RCB ಮ್ಯಾಚ್ ಯಾವಾಗಿದ್ರೂ ಕೂಡ ಅವ್ರು ಏನು ನಮಗೆಲ್ಲ ಗೈಡ್ಲೈನ್ಸ್ ಅನ್ನ ಕೊಡ್ತಿದ್ರು ಅದನ್ನ ಫಾಲೋ ಮಾಡುವಂಥ ಕೆಲಸವನ್ನ ನಾವು ಮಾಡ್ತಿದ್ವಿ ಅನ್ನೋ ಮಾತನ್ನ ಸದ್ಯ DNA ಸಿಬ್ಬಂದಿಯನ್ನ ಪೊಲೀಸರ ವಶದಲ್ಲಿದ್ದಾರೆ. ಅವರು ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿರುವಂಥದ್ದು. ಇಷ್ಟೆಲ್ಲ ಘಟನೆಗೆ 11 ಜನ ಕಾಲ್ತುಳಿತಕ್ಕೆ ಬಲಿಯಾಗೋದಕ್ಕೆ ಸ್ಟೇಡಿಯಂನ ಬಳಿ 35,000 ಟಿಕೆಟ್ ಕೆಪಾಸಿಟಿ ಇರುವಂತಹ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ 2.5 3 ಲಕ್ಷ ಜನ ಸೇರ್ಲಿಕ್ಕೆ RCB ಮ್ಯಾನೇಜ್ಮೆಂಟ್ ಜೊತೆಗೆ RCB ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಂತ ಪೋಸ್ಟ್ ಪ್ರಮುಖವಾದಂತ ಕಾರಣ ಈ ಒಂದು ಪೋಸ್ಟ್ ಹಾಕಿದ್ದು ನಿಖಿಲ್ನ ಸೂಚನೆ ಮೇರೆಗೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ವಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.